ಲಕ್ಷ್ಮಿ ಹಣ ವಿಳಂಬ ವಿಚಾರ ಸದನದಲ್ಲಿ ಪ್ರತಿಧ್ವನಿಸಿತು. ಸದನ ಆರಂಭ ಆಗ್ತಾ ಇದ್ದ ಹಾಗೆ ಆರ್ ಅಶೋಕ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕಳೆದ 3 ದಿನಗಳಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾಪತ್ತೆ ಆಗಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸಚಿವರು ಸದನಕ್ಕೆ ಬಂದು ಉತ್ತರ ಕೊಡಬೇಕು, ಹಕ್ಕುಚ್ಯುತಿ ಮಾಡಬೇಕಾಗತ್ತೆ ಅಂತ ಆರ್ ಅಶೋಕ್ ಎಚ್ಚರಿಕೆ ನೀಡಿದ್ರು. ನಾವು ಸಚಿವರು ಹೇಳೋದು ಸತ್ಯ ಅಂತ ತಿಳಿದಿರ್ತೇವೆ, ಆದರೆ ಸಚಿವರು ಹೇಳೋದೆಲ್ಲ ಸುಳ್ಳು ಅಂತಾದ್ರೆ ಏನು ಬೆಲೆ? ಸದನದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ದಿನದಿಂದನೂ ಕೂಡ ನಾವು ಈ ನಮ್ಮ ಸಚಿವರು, ಮಹಿಳಾ ಮತ್ತು ಮಕ್ಕಳ ಸಚಿವರು ಉತ್ತರ ತಪ್ಪುತ್ತರ ಸದನ ಕೊಟ್ಟರು. ನಾನು 0 ಅವರ್ ಕೊಟ್ಟೆ, ತಾವು ಅನುಮತಿ ಕೊಟ್ರಿ. 3 ಡೇಸಿಂದ ಅವರು ಸದನದಲ್ಲೂ ಕಾಣೆ ಔಟಿದ್ದಾರೆ. ನಾನು 3 ದಿನ ಬಂದು ತಮ್ಮ ಚೇಂಬರ್ಗೂ ಹೇಳಿದೆ, ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ 5,000 ಇಲ್ಲ, ಎಲ್ಲಿ ಬರ್ತಾನೆ ಇಲ್ಲಲ್ಲ, ಏನು ಅವ್ರೇನ ಅಲ್ಲಲ್ಲ 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು, ಕರ್ಸ್ಬೇಕಲ್ಲ ಅವ್ರನ್ನ. ಇದು 5,000 ಕೋಟಿಗೆ ಸಂಬಂಧಪಟ್ಟಿದ್ದು. ರಾಜ್ಯದ ಜನತೆಗೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಇದು ಸದನಕ್ಕೆ ಅಗೌರವ ಅಲ್ಲ? ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ? ಇಲ್ಲ ನೋಡಿ, ಎಲ್ಲಿ ಕೊಡ್ತಾರೆ? ದಯವಿಟ್ಟು ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ, ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ. ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ, ನಿಮಗೂ ಗೊತ್ತಿದೆ. ನಾವು ಅದನ್ನ ಪ್ರಿವಿಲೇಜು ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತತೆ. ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ, ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ, ಎಲ್ಲ 4-5 ಜನ, ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೊಳೋದು. ನಾವು ಜನಗಳು ಹೇಳೋದು ಅವ್ರು ಏನ್ ಹೇಳಿದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಾನೆ ಹೇಳೋದು. ಈ ತರ ಆಗ್ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ. ಮಂತ್ರಿಗಳು ಹೇಳೋದೆಲ್ಲ ಸುಳ್ಳೆ ಅಂತ ಆಗೋದ್ರೆ ನಮ್ ಕತೆ ಇಲ್ಲ ಅಧ್ಯಕ್ಷರೇ. ದಯವಿಟ್ಟು ಅವ್ರು ಕರ್ಸಿ, ನಾವು ಕರ್ಸೋ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಮೂರು ದಿನದಿಂದನೂ ಕೂಡ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.